ಎಲ್ಲ ಯೂತ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಇವಾಗ ಬಾಯಲ್ಲಿ ಒಂದೇ ಕೇಳೋದವ್ರು ನಾನು ಎಲ್ಲಾರು ನೋಡ್ಲಿ ಅಣ್ಣ ರೇಸ್ ಯಾವಾಗ, ಅಣ್ಣ ರೇಸ್ ಯಾವಾಗ ಅಂತ. ಆ ಕಾರಣಕ್ಕ ಎಲ್ಲಾ ಕ್ಷೇತ್ರಗಳಿಂದಾನು ಸಪೋರ್ಟ್ ಐತೆ. ಎಲ್ಲ ಮೀಡಿಯಾ ಇಂದ ಹಿಡಿದು ಎಲ್ಲಾ ಕ್ಷೇತ್ರಗಳಿಂದ, ರೈತರಿಂದ ಹಿಡಿದು ಎಲ್ಲಾ ಸಪೋರ್ಟ್ ಐತೆ. ಓರಿಗಳೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೊಳ್ರಿ. ಶೀಘ್ರದಲ್ಲೇನೇನೆ ರೇಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ಗುಡ್ ನ್ಯೂಸ್. ಗೌಡ್ಗೆರೆ ಬಸಪ್ಪನ ಹತ್ರ ಹೋಗಿ ನಮ್ಮ ಮಲ್ಲೇಶಣ್ಣ ಗುರುಜಿ ಅವ್ರ ಹತ್ರ ಡೇಟ್ ಹಾಕ್ಸ್ಕೊಂಡು ಅತಿ ಶೀಘ್ರದಲ್ಲಿ ಅನೌನ್ಸ್ಮೆಂಟ್ ಕೊಡ್ತೀವಿ. ದಯವಿಟ್ಟು ಓರಿಗಳವರೆಲ್ಲಾನು ಎಲ್ಲಾ ಕ್ಯಾಟಗರಿ, ಸ್ಪೆಷಲಿ ಬೀಜದ ಗೂಡಿ, ಹಳ್ಳಿಕಾರ್ ಹೆಣ್ಣಸು, ಹಳ್ಳಿಕಾರ್ ಓರಿಗಳು, ಆಮೇಲೆ ಹಳ್ಳಿಕಾರ್ ಕರುಗಳು 2 ಕ್ಯಾಟಗರಿ ಮಾಡ್ತಾ ಇದ್ದೀರಿ. ಅದು ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಲಿ. ಅಲ್ಲಿಲ್ದಿರ ಇರೋದು 2 ಅವೆರಡು ಸೇರಿ 1 ಕ್ಯಾಟಗರಿ, 4 ಮತ್ತೆ 6 1 ಕ್ಯಾಟಗರಿ. ಟೋಟಲ್ ಎಷ್ಟು ರೇಸ್ ಅಂತಂದ್ರೆ 5 ರೇಸ್ ನಡೆಯೋದು. ಕರುಗಳದು 2 ಕ್ಯಾಟಗರಿ, ಬೀಜದೋರಿದೊಂದು, ಹೆಣ್ಣಾಸುದೊಂದು, ಆಮೇಲೆ ಎತ್ತುಗಳದೊಂದು, ದೊಡ್ಡ ಎತ್ತುಗಳು. ಇದು 1 2 3 4 ಟೋಟಲ್ 7 ದಿನ ಮಾಡ್ತೀವಿ ನಾವು. 7 ದಿನ. ಆಮೇಲೆ ಅದ್ರಲ್ಲಿ ಇನ್ನೊಂದು ಏನಂತಂದ್ರೆ ಮಂಟೇಸ್ವಾಮಿ ಕಾವ್ಯ ಒಂದಿನ ಆಡಿಸ್ತೀವಿ. ಕಂದಾಯಗಳೆಲ್ಲ ತರಿಸಿ ಬಸಪ್ಪನವ್ರನ್ನೆಲ್ಲ ಕರೆಸಿ ಪೂಜೆ. ಆಮೇಲೆ ಒಂದಿನ ನೈಟ್ ನಾಟಕ ಆಡಿಸ್ತೀನಿ. ಯಾಕಂತಂದ್ರೆ ಇವೆಲ್ಲ ನಮ್ ಕಲ್ಚರ್ನ ನಾವು ಮರಿತಾ ಇದ್ದೀವಿ. ಈ ಮುಖಾಂತರ ಆದ್ರೂ ಇದನ್ನ ಮಾಡ್ಕೊಂಡು ಹೋಗ್ಬೇಕಂದ್ಬಿಟ್ಟು ತುಮಕೂರು ಆಲೂರು ಏನೋ ಅದು ಶನಿಮಾತನ ದೇವಸ್ಥಾನದಲ್ಲಿ ಆಡಿದ್ರು ಅವರು ರವಿ ಅಣ್ಣ ಅಂದ್ಬಿಟ್ಟು. ಅವ್ರ ಟೀಮ್ ಇಂದಾನೇನೆ ನಾಟಕ ಮಾಡಿಸ್ತೀವಿ ಒಂದಿನ. ಇನ್ನ ಪ್ರೋಗ್ರಾಮ್ಸ್ ಅದೇ ಹೇಳ್ತಾ ಇದ್ದೀನಲ್ಲ ನಿಮ್ಗೆ, ವಿಭಿನ್ನವಾಗೂ ಇರ್ಬೇಕು, ಜನಕ್ಕೆ ತಲುಪಬೇಕು. ನಾವ್ ಹಿಂದಿಂದು ಅವ್ರೇನು ನೋಡಿರ್ತಾರ ಅದೆಲ್ಲ ಇಲ್ಲಿ ಕಾಣಿಸ್ಬೇಕು ಅವ್ರಿಗೆ. ಆ ರೀತಿ ಅಣ್ಣ ಹೋದ್ಸಲಿನೇನೆ ನಾನು ಪ್ರೊಸೆಸಿಂಗ್ ಬಹಳ ಅಚ್ಚುಕಟ್ಟಾಗಿ ನೀಟ್ ಅಂಡ್ ಕ್ಲೀನ್ ಆಗಿ ಮಾಡಿದ್ದೆ. ಏನಂತಂದ್ರೆ ನಿರ್ಬಂಧನೆಗಳಿರುತ್ತೆ, ಅದನ್ನೆಲ್ಲ ಒಪ್ಪಿ ಸೈನ್ ಹಾಕಿರ್ಬೇಕು. ಆ ಸೈನ್ ಹಾಕಿರೋ ಕಾಪಿ ಅವ್ರ ಹತ್ರ ಒಂದಿರುತ್ತೆ, ನಮ್ಮ ಹತ್ರ ಒಂದಿರುತ್ತೆ. ಓರಿ ಓನರ್ ನಂಬರ್ ಇರುತ್ತೆ, ಓರಿಗೆ ಹೆಸರುಗಳು ಅದು ಬರ್ದಿರ್ತಾರೆ. ಟೋಕನ್ ನಂಬರ್ ಇರುತ್ತೆ, ಆ ಟೋಕನ್ ನಂಬರ್ ಪ್ರಕಾರ ಬರೋದು. ಆಮೇಲೆ ನಿರ್ದಿಷ್ಟ ಸಮಯ ಅಂತ ಇರುತ್ತೆ, ಒಂದು ಹಾಫ್ ಅನ್ ಅವರ್ ಹೆಚ್ಚು ಕಮ್ಮಿ ಮಾಡ್ಬೋದು. ಯಾಕಂತಂದ್ರೆ ದೂರದಿಂದ ಬರ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ 1 ದಿನ ಬಿಫೋರ್ ಏನೇನೆ ಬಂದು ಇಳ್ಕೊಬಹುದು. ಯಾಕಂದ್ರೆ ವ್ಯವಸ್ಥೆ ಇರ್ತೈತೆ ಅಲ್ಲಿ. ಹುಲ್ಲುಗಳು ಬೂಸ ಅವರೇ ತರಬೇಕು, ನೀರು ಒಂದು ಪ್ರೊವೈಡ್ ಮಾಡ್ತೀವಿ ನಾವು ಇಲ್ಲಿ. ಹೋದ್ಸಲಿ ಇನ್ನೊಂದು ನೀಟ್ ಅಂಡ್ ಕ್ಲಿಯರ್ ಆಗಿ ಆಗಿತ್ತು. ಬಟ್ ಒಂದೇ ಒಂದು ಕ್ಯಾಟಗರಿನಲ್ಲಿ ಸ್ವಲ್ಪ ಇರ್ಸ್ಮುರ್ಸ್ ಬಂತು. ಏನಂತಂದ್ರೆ ಸ್ವಲ್ಪ ಈ ಹಳ್ಳಿಕಾರ್ ಬಿಟ್ಟು ಬೇರೆ ತಂದಿದ್ರು, ಅವುಗಳನ್ನೂ ಸೇರಿಸ್ಬೇಕು ಅನ್ನೋ ಇದು ಸ್ವಲ್ಪ ನಡೀತು. ದಯವಿಟ್ಟು ಇದು ನೀಟ್ ಅಂಡ್ ಕ್ಲಿಯರ್ ಆಗಿ ಹಳ್ಳಿಕಾರ್ ರೇಸೇ ಮಾಡ್ತಾ ಇರೋದು ಹಳ್ಳಿಕಾರ್. ಅದ್ ಬಿಟ್ರೆ ನಾವು ಬೇರೆ ಇದಕ್ಕೆ ನಾವು ಪ್ರೋತ್ಸಾಹ ಇಲ್ಲ. ಯಾಕಂತಂದ್ರೆ ಅಳಿವಿನ ಅಂಚಿನಲ್ಲಿ ಇರೋದ್ರು ಇವತ್ತು ಎಲ್ರಕ್ಕ ಕಣ್ಕ ಮತ್ತೆ ಮುನ್ಸ್ಕ ಹತ್ರ ಆಗೈತೆ. ಇದನ್ನ ನಾವು ಹಂಗೆ ತಗೊಂಡೋಗ್ಬೇಕು ಹೊರತು ಇವಾಗ ತಿರ್ಗಾ ಅದ್ರ ಮಧ್ಯ ಮತ್ತೆ ಯಾವ್ದಾದ್ರು ಬಂದ್ರೆ ತಿರ್ಗಾ ಇವು ಏನೋ ಅಳಿವಿನ ಹಂಚ್ಕ್ ಹೋಗೋದು ಗ್ಯಾರಂಟಿ ಆಗೋಗುತ್ತೆ. ಆಮೇಲೆ ಯೂತ್ಸ್ ಅಂತೂ ಹೆಣ್ಣಸುಗಳು ಸಾಕೋ ನಿಟ್ಟಿನಲ್ಲಿ ತುಂಬಾ ಅಂದ್ರೆ ತುಂಬಾ ಪಾತ್ರ ಇದೆ ಅವ್ರದ್ದು. ಎಲ್ಲ ಹೊಸಬ್ರೆಲ್ಲ ಸಿಟಿನಲ್ಲೆಲ್ಲ ಕಟ್ತಾ ಇದಾರಣ್ಣ. ಒಂದ್ ಹುಡುಗನ್ಗೆ 10th ಪಾಸ್ ಆದ್ಮೇಲೆ ಬೈಕ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಅವ್ರ ತಂದೆ ತಾಯಿ. ನನ್ ಬೈಕ್ ಬೇಡ, ನನ್ ಓರಿಗಳು ಬೇಕು ಅಂತ ತಗೊಂಡಿದ್ದಾನೆ. ಎಷ್ಟು ಹೆಮ್ಮೆ ಅನ್ಸುತ್ತೆ ನೋಡ್ರಿ ಅಲ್ವಾ. ಎಲ್ಲಿಗ್ ಬಂದ್ ನಿಂತ್ಕೊಂತ ನೋಡ್ರಿ ಒಂದು ಟ್ರೆಂಡ್. ಅದೇನು ಹೇಳ್ತಾರಲ್ಲ, ಹಿಂದೆ ತಿರುಗಿ ನೋಡು ಮರಳಿ ಬಂತು ಅಂತ, ಹಂಗೆ ಇದು ಮತ್ತೆ ಸ್ಟಾರ್ಟ್ ಆಗೈತೆ. ಹೌದು, ಹಳ್ಳಿಕಾರು ಅಣ್ಣ ಈ ಸಲಿ ಗಣೇಶನ ಹಬ್ಬಗಳಲ್ಲಿ ಹೇಳಕ್ ಸಾಧ್ಯ ಇಲ್ಲ ಬಿಡ್ರಿ. ಅದು ನನ್ಗಂತೂನು ನಾನು ಅವತ್ ಏನ್ ಕನ್ಸ್ಕೊಂಡೆ ಅದು ಇವತ್ತು ನನ್ಸಾಗೈತೆ. ಆಮೇಲೆ ಆ ಬಿಗ್ ಬಾಸ್ ಶೋಗ್ ಹೋಗಿದ್ದಂತೂ ಅದು ಇನ್ನ ನೆಕ್ಸ್ಟ್ ಲೆವೆಲ್ ಬಿಡ್ರಿ. ಯಾಕಂತಂದ್ರೆ ಜನಗಳಿಗೆ ನಾನು ಸುಮಾರು 10-20 ವರ್ಷ ದುಡಿಬೇಕಾಗಿತ್ತ ಆ ಕೆಲಸ ಮಾಡೋದಕ್ಕೆ. ಅಲ್ಲಿ 3 ತಿಂಗಳಲ್ಲಿ ನನಗೆ ಆ ರಿಸಲ್ಟ್ ಭಗವಂತ ಕೊಟ್ಟ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಅವತ್ತು ನಾನು ಆ ಯಪ್ಪನಿಗೆ ಮಾಡಿರೋ ಸೇವೆ ಇವಾಗೂ ನಾನು ಮಾಡ್ತಾ ಇರೋ ಸೇವೆ ಅಂತಾನೆ. ಆ ಕಷ್ಟಕ್ಕ ಫಲ ಕೊಟ್ಟ ದೇವ್ರು. ಕೆಲವೊಬ್ರಿಗೆ ಏನಾಗೋಯ್ತು ಅಂದ್ರೆ, ಈ ತೆಲುಗುನಲ್ಲಿ ಒಂದ್ ಗಾದೆ ಐತೆ, ಎನ್ಯಾರ್ಗಾಯ ಐತೆ ಕನ್ಯಾರ್ಗಾಯ ಅಂತ. ಅಂದ್ರೆ ನಾವು ಕಷ್ಟ ಬಿದ್ದು ಬಂದಿದ್ದು ಬಿಟ್ಬಿಟ್ರು, ಏಕದಮ್ಮು ನಾನು ಒಂದ್ ಚೈನ್ ಹಾಕೊಂಡಿರೋದು, ಒಂದು ಸ್ಪೀಚ್ ಕೊಟ್ಟಿರೋದು ಮಾತ್ರ ನೋಡ್ತಾವ್ರೆ. ನಾವು ಇದಕ್ಕೋಸ್ಕರ ಶ್ರಮ ಪಟ್ಟಿರೋದು ಎಷ್ಟು ದುಡ್ಡು ಖರ್ಚು ಮಾಡಿದೀನಿ. ಈ ಸುತ್ತಮುತ್ತ ಇರೋರ್ನ ಇಲ್ಲಿ ನನ್ ಜೊತೆ ಬೆಳೆದಿರೋರ್ನ ಕೇಳ್ಕೊಳ್ರಿ. ಹೌದು, ಸಣ್ಣ ಪುಟ್ಟ ಅದು ಇದ್ದೇ ಇರ್ತೈತೆ. ಒಬ್ರು ಜೊತೆನಲ್ಲಿ ಇದ್ದಾಗ ಒಬ್ನು ಹೇಳ್ಕೊಳೋದು, ಇಲ್ಲ ಒಬ್ನ ಬಿಡೋದು, ಅವೆಲ್ಲ ಇಗ್ನೋರ್ ಮಾಡ್ಬೇಕಷ್ಟೇ. ಅವರು ಮಾತಾಡೋದು ನಾವು ಮಾತಾಡೋದು ನಮಗೂ ಅವ್ರಿಗೆ ವ್ಯತ್ಯಾಸ ಇರಲ್ಲ. ಆಮೇಲೆ ಫ್ರೆಂಡ್ಶಿಪ್ಪೇ ಇರ್ಬೋದು, ಸಂಬಂಧನೇ ಇರ್ಬೋದು, ಕೆಲವೊಂದ್ ಟೈಮಲ್ಲಿ ವ್ಯತ್ಯಾಸಗಳು ಬರ್ತವೆ. ಅದನ್ನ ಹೆಂಗ್ ಸರ್ ದೂಗಿಸ್ಕೊಂಡು ಹೋಗ್ಬೇಕು ಹಂಗ್ ದೂಗಿಸ್ಕೊಂಡು ಹೋಗ್ಬೇಕು. ಅದನ್ನ ಒಬ್ರಿಗೊಬ್ರು ಕಾಂಟ್ರಿಬ್ಯೂಟ್ ಕೊಟ್ಕೊಂಡಿದ್ರೆ ಅದು ದೊಡ್ಡದಾಗ್ತೈತೆ ಹೊತ್ತು ಚಿಕ್ಕದಾಗಲ್ಲ. ನಮ್ದೇನಂತಂದ್ರೆ ನೋಡೋಣ, ಯಾವತ್ತೇ ಆಗ್ಲಿ ಹೊಡೆದವನ್ ಕನ ಹೊಡ್ಕೊಂಡವ್ನು ದೊಡ್ಡವನಾಗ್ತಾನೆ. ಯಾಕಂತಂದ್ರೆ ಅವ್ನು ಏಟು ತಿಂದಿರ್ತಾನೆ, ತಡ್ದಿರ್ತಾನೆ ಅವನು. ಹೊಡೆದವನೇನ್ ದೊಡ್ಡವನಾಗಲ್ಲ. ಹಂಗೆ ಬೈದವನ್ ಕನ ಬೈಸ್ಕೊಂಡವ್ನು ಒಳ್ಳೆಯವನಾಗ್ತಾನೆ. ಯಾಕಂತಂದ್ರೆ ಅವ್ನು ಅಂದಿರೋ ಮಾತು ಅವ್ನು ವಾಪಸ್ ತಗೊಳಕ್ ಆಗಲ್ಲ. ಅರ್ಥ ಮಾಡ್ರಿ.
ಏನು ಯಾರನ್ನಾದ್ರೂ ನಾವು ನಿಂದನೆ ಮಾಡಿರ್ತೀವಿ, ಆ ಮಾತುಗಳು ವಾಪಸ್ ತಗೊಳಕ್ಕಾಗಲ್ಲ. ಎದುರುಗಡೆ ನೋಡಿದವಾಗ ನಾನು ಅವನೇನು ಮಾಡಿದ್ರೆ ನಾನು ಈ ತರ ಮಾಡ್ನಲ್ಲ ಅನ್ನಲ್ಲ ಅಂದಾಗ ಅವ್ನಿಗೆ ಕಾಡ್ತಾ ಇರ್ತೈತೆ ಅದು. ಯಾಕಂತಂದ್ರೆ ಆತ್ಮ ಅನ್ನೋದು ದೇವ್ರು. ಯಾವತ್ತೂನು ಆತ್ಮ ಶುದ್ಧಿ ಅನ್ನೋದು ಅದು ತೋರಿಸ್ತಾ ಇರ್ತೈತೆ, ನೀನ್ ಹಿಂಗ್ ಮಾಡ್ದೆ, ನೀನು ಹಿಂಗ್ ಅಂದೆ ಅಂತ. ಅಷ್ಟಿದ್ರೆ ಸಾಕು. ಆ ಮತ್ತೆ ಕ್ಷಮಿಸೋ ಗುಣ ಇಟ್ಕೊಬೇಕು ಎಲ್ರುನು. ಯಾಕಂತಂದ್ರೆ ಜೀವನದಲ್ಲಿ ನೀನಾ ನಾನಾ ಅಂತ ಬದುಕೋರ್ಕನ ಯಾರೋ ಏನಂತೀರಾ, ಸೋತು ಹೋದವ್ರೆಲ್ಲಾನು ಇತಿಹಾಸದಲ್ಲಿ ಅವ್ರೆ ಸೋತಿ ಗೆದ್ದವ್ರು. ಗೆದ್ದು ಸೋತವ್ರು ಪುಟದಲ್ಲಿ ಕೂಡ ಇಲ್ಲ ಅವರು. ಅವ್ರನ್ನ ಯಾರನ್ನು ಇನ್ಸ್ಪಿರೇಷನ್ ಆಗು ತಗೊಳಲ್ಲ. ಆ ಕಾರಣಕ್ಕೆ ಸೋತ್ ಗೆಲ್ಲ ನಾನು ಪ್ರಪಂಚದಲ್ಲಿ ಸೋತ್ ಗೆದ್ದವ್ನು ಯಾವತ್ತಿದ್ರು ಹಿಸ್ಟ್ರಿ ಮಾಡೇ ಮಾಡ್ತಾನೆ ಅಲ್ವಾ.